ಅದಕ್ಕೋಸ್ಕರ ಎತ್ತರಿಸಿದ್ದೀನಿ. ಇವು 2 ಸೆರಾಮಿಕ್ ಬಾಟಲ್ ತಗೊಂಡಿದ್ದೇನೆ ನೋಡಿ, ಎಷ್ಟು ಚಂದಿದೆ ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೈನಿಂಗ್ ಟೇಬಲ್ಗೆ ಲುಕ್ಕು ಬಂದಿದ್ದೆ. ಈಗ ಎಷ್ಟೋ ವರ್ಷದಿಂದ ಡೈನಿಂಗ್ ಟೇಬಲ್ ಯೂಸ್ ಮಾಡಿದ್ದೀನಿ, ಆದರೆ ಈ ಥರ ಲುಕ್ ನನಗೆ ಯಾವತ್ತೂ ಬಂದಿದ್ದಿಲ್ಲ. ಇವಾಗ ಡೈನಿಂಗ್ ಟೇಬಲ್ ಇದ್ರೂ ನನಗೆ ಒಂಥರ ಎಲ್ಲದೂ ತಂದುಬಿಟ್ಟು ಕಸ ಹೊಡೆದಂಗೆ ಕೊಡ್ತಾಯಿದ್ವಿ. ಆದರೆ ಈಗ ಈ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋಕ್ಕೂ ನನಗೆ ಒಂಥರ ಅನಿಸುತ್ತೆ. ಅಷ್ಟು ನೀಟಾಗಿರುತ್ತೆ, ಅಷ್ಟು ಚಂದ ಕಾಣ್ತಾ ಇದೆ. ಅದಕ್ಕೋಸ್ಕರ ನೋ ಕಾಮೆಂಟ್ಸ್. ಅದಕ್ಕೆಲ್ಲ ಏನು ಕಾರಣ ಅಂದರೆ ಮೀಶೋಯಿಂದ ಇಷ್ಟೆಲ್ಲ ಸಾಮಾನು ತರಿಸಿದ್ದೀನಿ. ಈ ಹೊಸ ಮನೆಗೆ ಬಂದಾಗಿಂದ ನಾನು ಎಷ್ಟೋ ಸಾಮಾನು ತರಿಸಿದ್ದೀನಿ. ಅವನ್ನೆಲ್ಲ ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ. ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿದ್ದಾವೆ. ನನಗೂ ಈಗ ಹೊಸ ಮನೆಗೆ ಬಂದಾಗ ಸ್ವಲ್ಪ ಸಾಮಾನು ಭಾಳ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬೇರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದೂ ಚೆಕ್ ಮಾಡಿದಾಗ ಮೀಶೋ ಅಲ್ಲಿ ತುಂಬ ಕಡಿಮೆ ರೇಟ್ ಇತ್ತು. ಅದಕ್ಕೋಸ್ಕರ ನಾನು ಇದಕ್ಕೆ ಜಾಯಿನ್ ಆದೆ. ನೋಡೋಣ ಹೆಂಗೆ ಅಂತ. ಒಂದ್ಸರಿ 2 ಸರಿ ತರಿಸಿದೆ, ಚೆನ್ನಾಗಿತ್ತು. ಹಂಗೆ ರೆಗ್ಯುಲರ್ ಆಗಿ ಇದನ್ನೇ ತರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬಾ ಗಟ್ಟಿ ಇದೆ ನೋಡಿ. ಅಂದ್ರೆ ಇದು ಬೇರೆ 3 ಬೇರೆ ಬೇರೆ ಇದೆ. ಆದ್ರೆ ನಾನು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಎಲ್ಲದೂ ಬರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚಂದ ಇದೆ ನೋಡಿ. ಫುಲ್ ಗಟ್ಟಿನೇ ಇದೆ, ಸ್ಟಿಪ್ ಆಗಿದೆ, ಚೆನ್ನಾಗಿದೆ. ಇದು ಒಂದು ಟ್ರೇ ಕೊಟ್ಟಿದ್ದಾರೆ, 4 ಬಾಕ್ಸ್ ಕೊಟ್ಟಿದ್ದಾರೆ. ನೀವು ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು, ಇಲ್ಲ ಪಿಕ್ಕಲ್ಲು ಚಟ್ನಿ ಪುಡಿ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ. ಗಟ್ಟಿ ಇದೆ, ಚೆನ್ನಾಗಿದೆ ನೋಡಿ, ಎಷ್ಟು ಚೆಂದಿದೆ. ಗ್ಲಾಸ್ ಐಟಮಲ್ಲಿ ಇಟ್ಟರೆ ಅದ್ರ ಲುಕ್ಕೇ ಬೇರೆ ಥರ ಇರುತ್ತೆ. ನಮ್ಮ ಅಡುಗೆ ಮನೆ ಕಿಚನ್ನು ಯಾವಾಗ ಚೆನ್ನಾಗಿ ಕಾಣುತ್ತಪ್ಪ ಅಂತಂದರೆ ಅದರಲ್ಲಿ ಐಟಮ್ ತುಂಬ ಚೆನ್ನಾಗಿದ್ದು, ಯೂನಿಕ್ ಆಗಿದ್ದು, ಒಳ್ಳೊಳ್ಳೆ ಐಟಮ್ ತಂದ್ವಿ ಅಂತ ಅಂದಾಗ ಮಾತ್ರ ಎಲ್ಲದೂ ಚೆನ್ನಾಗಿ ಕಾಣ್ತಾ ಇರ್ತೈತೆ. ಸುಮ್ಮನೆ ಯಾವುದಾದ್ರೆ ಅದೇ ಹಾಕಿ ಜೋಡಿಸ್ಬಿಟ್ವಿ ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ ಅಷ್ಟೇ. ನಾವು ತಗೊಳ್ಳೋ ಐಟಮ್ ಮೇಲೆ ನಮ್ಮ ಮನೆ ಸುಂದರವಾಗಿ ಕಾಣುತ್ತೆ ಅಷ್ಟೇ. ನಾವು ತಗೊಳ್ಳೋ ಐಟಮ್ ತುಂಬ ಚೆನ್ನಾಗಿತ್ತು ಅಂತ ಅಂದಾಗ ಮನೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸ್ವಲ್ಪ ಐಟಮ್ ಸ್ವಲ್ಪ ಕಡಿಮೆ ಐತೆ, ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಮನೆ ಕೂಡ ತುಂಬ ಚೆನ್ನಾಗಿ ಕಾಣ್ದಂಗೆ ಇರುತ್ತೆ ಅಷ್ಟೇ. ಇದು 2 ಆಯಿಲ್ ಬಾಟಲ್ ತಗೊಂಡಿದ್ದೀನಿ ನಾನು. ಅಂದರೆ ನಾನು ಸ್ಟೀಲ್ ತಗೊಂಡಿದ್ದೀನಿ. ಯಾಕಂದರೆ ಗ್ಲಾಸ್ ಐಟಮ್ ತಗೊಂಡ್ರೆ ಅಕಸ್ಮಾತಾಗಿ ಬಿದ್ದೋಗ್ಬಿಟ್ರೆ ಸುಮ್ಮನೆ ಲಾಸ್ ಆಗಿಬಿಡುತ್ತೆ. ಮತ್ತು ಕಿಚನ್ನೆಲ್ಲ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಾಟಲ್ ಬಿದ್ದರೂ ಚಿಂತೆ ಇಲ್ಲ, ಅದನ್ನು ಕಡಿಮೆ ರೇಂಜಲ್ಲಿ ಐತೆ ತೆಗೆದಾಕ್ಬೋದು. ಆದರೆ ಆಯಿಲ್ ಕ್ಲೀನ್ ಮಾಡೋದು ಇರ್ತಲ್ಲ, ತುಂಬ ಕಷ್ಟ. ಇದಾದರೆ ಹೆಂಗಂದ್ರೆ ನನಗೆ ರಫ್ ಆ್ಯಂಡ್ ಟಫಲ್ಲಿ ಯೂಸ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ತಗೊಂಡಿದ್ದೀನಿ. ಮತ್ತು ಕ್ಲೀನ್ ಮಾಡಲಿಕ್ಕೂ ಈಸಿಯಾಗಿ ಬರ್ತೈತೆ ನೋಡಿ. ಇದು ಕ್ಲೀನ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ಫುಲ್ಲು ಕೈ ಹಾಕಿ ಕ್ಲೀನ್ ಮಾಡ್ಬೋದು. ಇದು 1 ಲೀಟರ್ ಬಾಟಲ್, 1 ಲೀಟರ್ ಬಾಟಲ್ ಇದು. ಇವು 2 ಸೆರಾಮಿಕ್ ಬಾಟಲ್ ತಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿದ್ದಾವೆ ನೋಡಿ. ಮುಚ್ಚೋದೆಲ್ಲ ಇದು ಬಿರುಡಿನೇ ತುಂಬ ಚೆನ್ನಾಗಿದೆ. ಇದು ಕ್ಲೋಸಿಂಗೇ ತುಂಬ ಚೆನ್ನಾಗಿದೆ. ಮತ್ತು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಮಾತ್ರ ಮಸ್ತ್ ಬಂದಿದೆ ನೋಡಿ. ಇದು 1 kg ಬಾಟಲ್ಲು. ನೀವು ಉಪ್ಪು ಹಾಕ್ಲಿಕ್ಕೆ, ಬೆಲ್ಲ ಹಾಕ್ಲಿಕ್ಕೆ, ಹುಣಸೆಹಣ್ಣು ಹಾಕ್ಲಿಕ್ಕೆ, ಇಲ್ಲ ಪಿಕ್ಕಲ್ ಹಾಕ್ಲಿಕ್ಕೆ ಎಲ್ಲದೂ ನೀಟಾಗಿ ಚೆನ್ನಾಗಿರುತ್ತೆ ನೋಡಿ. 2 ತಗೊಂಡಿದ್ದೀನಿ. ನಾವು ಯಾವುದೇ ಒಂದು ವಸ್ತು ತಗೊಳ್ತಾ ಇದ್ದೀವಿ ಆರ್ಗನೈಸ್ ಮಾಡಲಿಕ್ಕೆ ಅಂದರೆ ಸೇಮ್ ಕಲರು, ಸೇಮ್ ಡಿಸೈನು, ಸೇಮ್ ಸೈಜ್ ತಗೊಂಡಾಗ ಅದು ಲುಕ್ಕು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಸ್ವಲ್ಪ ಡಿಫ್ರೆಂಟ್ ಸೈಜಲ್ಲಿ ಡಿಫ್ರೆಂಟ್ ಕಲರಲ್ಲಿ ತಗೊಂಡಾಗ ಅದು ಅಷ್ಟೊಂದು ಲುಕ್ ಇರೋದಿಲ್ಲ. ಅದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಅವಾಗವಾಗ ನಾನು ಟಿಪ್ಸ್ ಹೇಳ್ತಾ ಇರ್ತೀನಿ, ಕೇಳಿಕೊಳ್ಳಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇದು ಒಂದು ನನಗೆ ಕಿಚನ್ ರ್ಯಾಕ್ ಬೇಕಾಗಿತ್ತು. ಇದು ಕಬ್ಬಿಣದ್ದು, ತುಂಬ ಚೆನ್ನಾಗಿದೆ ನೋಡಿ, ಗಟ್ಟಿ ಇದೆ. ನೋಡಲಿಕ್ಕೂ ಒಂಥರ ಚೆನ್ನಾಗಿದೆ, ಬೇರೆ ಥರನೇ ಇದೆ. ಹಂಗಾಗಿ ಇದನ್ನು ತಗೊಂಡಿದ್ದೀನಿ ನಾನು. ಚೆಂದ ಕಾಣ್ತದಲ್ಲ. ಮತ್ತು ಇದು ಮನಿ ಪ್ಲ್ಯಾಂಟ್ ತಗೊಂಡಿದ್ದೀನಿ. ಅಲ್ಲಿ POPಗೆಲ್ಲ ಬೇಕಾಗುತ್ತೆ ಕಿಚನ್ನಲ್ಲಿ ಅಂತ ತಗೊಂಡೆ. ಸ್ವಲ್ಪ ಉಳಿದಿದೆ, ಹಾಕಿದ್ದೀನಿ ಆಲ್ರೆಡಿ, ಇನ್ನು ಸ್ವಲ್ಪ ಉಳಿದಿದೆ, ಹಾಗೆ ಇಟ್ಟಿದ್ದೀನಿ. ಇದು ಪಕ್ಷಿಗಳ ಗೂಡು. ನೀವು ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬ್ರಷಸ್ ಇಟ್ಕೊಳ್ಳಿಕ್ಕೂ ಬರ್ತೈತೆ, ಇಲ್ಲ ಕಿಚನ್ನಲ್ಲಿ ಹಾಕಿ ಸ್ಪೂನ್ ಇಕ್ಲಿಕ್ಕೂ ಬರುತ್ತೆ. ಇಲ್ಲಾಂದರೆ ಯಾವುದನ್ನ ಡಾಲ್ಗಿಲಿಟ್ಟು ಶೋ ಪೀಸ್ ಥರನಾದರೂ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಎತ್ತರಿಸಿದ್ದೀನಿ. ಚೆನ್ನಾಗಿದೆ ನೋಡಿ. ಇದು 1 ಸೆಟ್ಟು. ಚೆನ್ನಾಗಿದೆ ನೋಡಿ. ಇದು 1 ಸೆಟ್ಟು. ಇದು ಮಸಾಲಾ ಬಾಕ್ಸ್.
7 ಪೀಸ್ ಕೊಟ್ಟಿದ್ದಾರೆ. ಒಂದು ಏನಿಲ್ಲ ಅಂದರೂ 100 ಗ್ರಾಮ್ 50 ಗ್ರಾಮ್ಸ್ ಹಿಡಿಯುತ್ತೆ ನೋಡಿ. ಚೆನ್ನಾಗಿದೆ, ಮೆಟಲ್ದು. ಒಂದು 2 ಪಾಟ್ ತರಿಸಿದ್ದೆ, ಬೇಕಾಗುತ್ತೆ ಅಂತ ಪಾಟು. ಈ ಥರ ಗ್ಲಾಸ್ ಐಟಮ್ 1 kg ಬಾಕ್ಸ್ ಅವು ಗ್ಲಾಸ್ನವು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡಿರಿ ಎಷ್ಟು ಲುಕ್ ಇರುತ್ತೆ, ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ತರಿಸಿದ್ದೀನಿ. ಇನ್ನೊಂದು ಸೆಟ್ಟು ಕೂಡ ತರಿಸಿದ್ದೀನಿ, ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಯೂಸ್ ಮಾಡಬೇಕು. ಮೇಲ್ಗಡೆ ಸ್ಟೀಲ್ ಇದೆ ನೋಡು, ಅಷ್ಟು ಲುಕ್ ಇರೋಲ್ಲ. ಈ ಗ್ಲಾಸ್ ಐಟಮ್ ಆದರೆ ಅಷ್ಟು ಲುಕ್ ಇರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ವಾಶ್ ಮಾಡಿ ಇಟ್ಟಿದ್ದೀನಿ, ಇನ್ನು ಯೂಸ್ ಮಾಡಬೇಕು. ಅದಕ್ಕೆಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ. ಇದು ಟೇಬಲ್ಲು 2 ತರಿಸಿದ್ದೆ, ಗಿಡಗಳು ಇಡಲಿಕ್ಕೆ ಅಂತಲೇ ತರಿಸಿದ್ದೆ ನಾನು. ಬೆಡ್ರೂಮಲ್ಲಿ ಬೆಡ್ ಲ್ಯಾಂಪ್ ಯೂಸ್ ಮಾಡಲಿಕ್ಕೂ ಬರುತ್ತೆ ನೋಡಿ, ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿ. ಲಿವಿಂಗ್ ರೂಮ್ಗೆ ಮ್ಯಾಟ್ ಅಂತಲೇ ತರಿಸಿದ್ದೆ, ಆದರೆ ಈ ಮ್ಯಾಟು ನೋಡಿ ಸೋಫಾ ಕವರ್ಗೂ ಆ ಕೆಳಗೆ ಹಾಸಿರೋ ಮ್ಯಾಟ್ಗೂ ಎಲ್ಲದಕ್ಕೂ ಕರೆಕ್ಟ್ ಮ್ಯಾಚಿಂಗ್ ಕಾಣ್ತೈತೆ. ಮ್ಯಾಚಿಂಗ್ ಕಾಣ್ತಾ ಇರೋದ್ರಿಂದ ನೀಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಐತೆ. ನಾನು ಮ್ಯಾಚಿಂಗು ಅಂತ ತರಿಸ್ಲಿಲ್ಲ, ಸುಮ್ಮನೆ ಅದು ಡಿಸೈನ್ ಚೆನ್ನಾಗಿತ್ತಲ್ಲ ಅಂತ ತರಿಸಿದೆ. ಆದರೆ ಈಗ ಅದು ಹಾಸಿದ ಮೇಲೆ ಗೊತ್ತಾಯ್ತು ಅದು ತುಂಬ ಚೆನ್ನಾಗಿ ಕಾಣ್ತಾ ಐತೆ ಅಂತ, ಸೆಟ್ ಆಗೈತೆ ಪೂರ್ತಿ ಅಂತ. ಅದಾದಮೇಲೆ ಇದೊಂದು ಬೆಡ್ ಲ್ಯಾಂಪ್ ತರಿಸಿದ್ದೆ. ಬೇರೆದ್ರಾಗೆ ಕಂಪೇರ್ ಮಾಡಿದರೆ ತುಂಬ ಕಾಸ್ಟ್ಲಿ ಇತ್ತು. 1500 1300 ಎಲ್ಲ ಇತ್ತು. ಇದರಲ್ಲಿ ಮೀಶೋದಲ್ಲಿ 800 900 ಎಲ್ಲ ಸಿಗ್ತೈತೆ. ನಾನು ತರಿಸಿ ಸ್ವಲ್ಪ ದಿನ ಆಗಿರೋದ್ರಿಂದ ರೇಟ್ ಚೇಂಜಸ್ ಆದರೂ ಆಗಿರ್ಬೋದು, ಇಲ್ಲ ಅಂತ ಅಂದರೆ ರೇಟ್ ಚೇಂಜಸ್ ಆಗಿರ್ಬೋದು. ಇಲ್ಲಾಂದರೆ ಒಂದು ಆಫರ್ ಇದ್ದಾಗ ನಾನು ತರಿಸಿರ್ತೀನಲ್ಲ, ಹಂಗಾಗಿ ಸ್ವಲ್ಪ ನನಗೆ ಕಡಿಮೆ ರೇಟಲ್ಲಿ ಬಿದ್ದಿದ್ವಿ ಎಲ್ಲವು. ಇದು ಬೆಡ್ ಕವರು. 2 ಪಿಲ್ಲೋ ಕೂಡ ಅದು ಸಪ್ರೇಟ್ ಪಿಲ್ಲೋ ಕೊಟ್ಟಿದ್ದಾರೆ, ಬೇಬಿ ಪಿಲ್ಲೋ ಇಟ್ಕೊಳ್ಳಿಕ್ಕೆ. ಮತ್ತು ಪಿಲ್ಲೋ ಕವರ್ ಕೂಡ ಐತೆ. ಇದು ಪ್ಯೂರ್ ಕಾಟನ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಬೇಬಿ ಪಿಲ್ಲೋ ಕೂಡ ಐತೆ, ಪ್ಯೂರ್ ಕಾಟನ್ ಇದೆ. ಪಿಲ್ಲೋ ಕವರ್ ಕೂಡ ಚೆನ್ನಾಗಿದೆ. ರೇಂಜು ಕೂಡ ತುಂಬ ಕಡಿಮೆ ರೇಂಜಲ್ಲಿ ಸಿಗ್ತಾಯಿದೆ. ಮೇಲ್ಗಡೆ ಗೋಡೆ ಖಾಲಿ ಇದೆ ಅಂತ ಒಂದು ಫೋಟೋಸ್ ಹಾಕಿದ್ದೀನಿ, ಕೃಷ್ಣ ರುಕ್ಮಿಣಿ ಫೋಟೋಸು. ಗೋಡೆಗೇನು ಮಳೆ ಹೊಡೆದು ಹಾಕಬೇಕು ಅನ್ನೋಂಗೇನಿಲ್ಲ, ಸುಮ್ಮನೆ ಸ್ಟಿಕ್ಕರ್ ಇದೆ, ಹಿಂದೆಗಡೆ ಸ್ಟಿಕ್ಕರ್ ಕಿತ್ತು ಅಂಟಿಸ್ಬಿಟ್ರೆ ನೀಟಾಗಿ ಬರುತ್ತೆ ಅಷ್ಟೇ. ಪ್ಲೇವುಡ್ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿದೆ ನೋಡಿ. ಫಸ್ಟ್ ಟೈಮ್ ನಾನು ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಯಾವುದಾದ್ರು ಇಷ್ಟ ಆಯಿತು ಅಂತಂದರೆ ಕಮೆಂಟ್ಸ್ ಮಾಡಿ ಹೇಳಿ, ನಾನು ಅದು ಲಿಂಕ್ ಕಳಿಸ್ತೀನಿ. ನಿಜವಾಗ್ಲೂ ನಿಮ್ಮದು ಒಂದು ಹೆಲ್ಪು, ನಿಮ್ಮದೊಂದು ಸಬ್ಸ್ಕ್ರೈಬು, ನಿಮ್ಮದೊಂದು ಲೈಕು, ನಿಮ್ಮದೊಂದು ಕಮೆಂಟ್ಸು ಪೂರ್ತಿ ನನ್ನ ಲೈಫೇ ಚೇಂಜ್ ಮಾಡುತ್ತೆ. ಪ್ಲೀಸ್ ನಿಮ್ಮೆಲ್ಲ ಸಪೋರ್ಟು ಸದಾಕಾಲ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.